ಇನ್ನು ಕಾಂಗ್ರೆಸ್ನಲ್ಲಿ ಜೋರಾಯಿತು ಸಿಎಂ ಡಿಸಿಎಂ ಬದಲಾವಣೆಯ ದಂಗಲ್. ಡಿಸಿಎಂ ಸಿಎಂ ವಿಚಾರದಲ್ಲಿ ಹೇಳಿಕೆಯನ್ನ ನೀಡದಂತೆ ಡಿಕೆಶಿ ವಾರ್ನಿಂಗ್ ಮಾಡಿದ್ದಾರೆ. ಡಿಸಿಎಂ ಹೇಳಿಕೆ ಬಳಿಕವೂ ಕೂಡ ಕಾಂಗ್ರೆಸ್ನ ಕೆಲವು ನಾಯಕರು ಸುಮ್ಮನಾಗ್ತಾ ಇಲ್ಲ. ಈಗ ಕಾಂಗ್ರೆಸ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಬದಲಾವಣೆಯ ದಂಗಲ್ ಜೋರಾಗ್ತಾ ಇದೆ, ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಈ ಬಗ್ಗೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ನೀಡಬಾರದು ಅಂತ ಡಿಸಿಎಂ ತಾಕೀತು ಮಾಡಿದ್ರು, ವಾರ್ನ್ ಮಾಡಿದ್ರು. ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ನ ಕೆಲ ನಾಯಕರು ಸುಮ್ಮನಾಗ್ತಾ ಇಲ್ಲ. ಡಿಕೆಶಿ ಹೇಳಿಕೆಗೆ ಕ್ಯಾರೆ ಅಂದಿಲ್ಲ ಸಚಿವ ಕೆಎನ್ ರಾಜಣ್ಣ ಅವರು. ವಾರ್ನಿಂಗ್ ಕೊಟ್ರೆ ಸುಮ್ಮನಿರಬೇಕಾ? ಏನು ಕೇಳಬಾರದ? ಏನನ್ನಾದ್ರೂ ಕೇಳಿದ್ರೆ ತಪ್ಪಾಗುತ್ತಾ ಅಂತ ಕೆಎನ್ ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿಕೆಯ ನಂತರದಲ್ಲಿ, ವಾರ್ನಿಂಗ್ ನಂತರದಲ್ಲಿ ಕೆಎನ್ ರಾಜಣ್ಣ ಅವರ ಹೇಳಿಕೆ ಇದು. ಏನನ್ನಾದ್ರೂ ಕೇಳಿದ್ರೆ ತಪ್ಪಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜಣ್ಣ. ಡಿಸಿಎಂ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಿದೆ, ಬದಲಾವಣೆ ಬಗ್ಗೆ ಇಲ್ಲ, ಯಾರು ಕೂಡ ಮಾತನಾಡಬೇಡಿ ಅಂತೇಳಿ ಅಧ್ಯಕ್ಷರು ಇವತ್ತು ಹೇಳಿದ್ದಾರೆ. ನೋಟಿಸ್ ಕೊಡ್ತಾರೆ ಅಂತ ಸರ್. ನೋಟಿಸ್ ಕೊಡ್ತಾರೆ ಕೊಟ್ಟಾದ್ಮೇಲೆ ಹೇಳ್ತೀನಿ. ನಾವು ನೋಡ್ರಿ, ಅವ್ರು ಸಲಹೆ ಮಾಡ್ಬೋದು, ಸಾರ್ವಜನಿಕವಾಗಿ ಕೆಲವು ಕಾಂಟ್ರವರ್ಸಿಗಳನ್ನ ಆಗಬಾರ್ದು ಅಂತ ನಾನು ಒಪ್ತೇನೆ, ಬೇರೆಯವರು ಒಪ್ತಾರೆ. ಆ ರೀತಿ ಮಾತಾಡಿರ್ಬೋದು. ನಾವು ಹೇಳ್ತಕ್ಕಂಥದ್ದಕ್ಕೆ ಏನು ಹೇಳಿದ್ರೆ ಏನು ತಪ್ಪಾಗ್ತದೆ? ಏನು ತಪ್ಪಾಗ್ತದೆ ಕೇಳಬಾರ್ದ? ನಾವು ಕೇಳಿದ್ದೆ ತಪ್ಪಾಗ್ತದೆ. ಹೇಳಿದ್ದೆ ತಪ್ಪಾಗ್ತದೆ ಅಂದ್ರೆ ನಾನು ಎಂಥದ್ದು ಕ್ರಮ ಬಂದ್ರು ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನು ಕೇಳ್ತಿದ್ದೇನ್ರಿ. ನಾನೇ ರಾಜಣ್ಣನೇ. ನಾನು ಐ ಆಮ್ ನಾಟ್ ಫಾರ್ ಪವರ್. ಅಧಿಕಾರಕ್ಕೆ ಬೀಗ ಹಾಕೊಂಡಿರ್ಬೇಕು. ಬಾಯಿ ಬೀಗ ಎಲ್ಲರೂ ಹಾಕೋಬೇಕು. ಎಲ್ಲರೂ ಹಾಕೊಂಡ್ರೆ ನಾವು ಹಾಕೋತೀವಿ. ಅವ್ರು ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ. ಅಧ್ಯಕ್ಷರಾಗಿ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸರ್. ನೋಡಪ್ಪ, ಎಲ್ಲರೂ ಸುಮ್ಮನಿದ್ರೆ ನಾವು ಸುಮ್ಮನೆ ಇರ್ತೀವಿ. ಎಲ್ಲರೂ ಸುಮ್ಮನೆ ಇಲ್ಲದೆ ಅವ್ರು ಹೇಳಕ್ ಬಿಟ್ಬಿಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.